ಜೊತೆ ತುಂತುರು ಮಳೆ, ಗಗನಕ್ಕೇರಿದ ತರಕಾರಿ ಬೆಲೆ. ಟೊಮೊಟೊಗೆ ಫುಲ್ ಡಿಮ್ಯಾಂಡ್, ದುಡ್ಡು ಕೊಟ್ರೂ ಸಿಗ್ತಿಲ್ಲ ನುಗ್ಗೆಕಾಯಿ. ರಾಜ್ಯ ಸೇರಿದಂತೆ ದೇಶದ ಹಲವು ಮೂಲೆಗಳಲ್ಲಿ ವಿಪರೀತ ಚಳಿ ಹಾಗೂ ಮಳೆ ಪ್ರಮಾಣ ಹೆಚ್ಚಳವಾಗಿದ್ದು ಬಿಟ್ಟು ಬಿಡದೆ ಮಳೆಯಾಗ್ತಾ ಇದೆ. ಹವಾಮಾನ ವೈಪರೀತ್ಯ ಕಾರಣದಿಂದಾಗಿ ಮಾರುಕಟ್ಟೆಗಳಲ್ಲಿ ತರಕಾರಿ ಬೆಲೆ ಗಗನಕ್ಕೇರಿದೆ. ಹವಾಮಾನ ಬದಲಾವಣೆಯಿಂದ ವಿವಿಧ ತರಕಾರಿಗಳ ಇಳುವರಿಯಲ್ಲಿ ಭಾರಿ ಇಳಿಕೆಯಾಗಿರುವುದರಿಂದ ಮಾರುಕಟ್ಟೆಗೆ ತರಕಾರಿ ಪೂರೈಕೆ ಆಗ್ತಾ ಇಲ್ಲ. ಇದರಿಂದ ತರಕಾರಿಗಳ ಬೆಲೆ ಏರಿಕೆಯಾಗಿದ್ದು ಜನರು ಹೈರಾಣಾಗಿದ್ದಾರೆ. ಮಾರುಕಟ್ಟೆಗೆ ತರಕಾರಿಗಳ ಪೂರೈಕೆ ಇಲ್ಲದೆ ಬೇಡಿಕೆ ಹೆಚ್ಚಳವಾಗಿದ್ದು ಟೊಮೊಟೊ ಸೇರಿ ಹಲವು ತರಕಾರಿಗಳ ಬೆಲೆ ಹೆಚ್ಚಳವಾಗಿದೆ. ಟೊಮೊಟೊ, ಕ್ಯಾರೆಟ್, ನುಗ್ಗೆಕಾಯಿ, ಬೀನ್ಸ್, ತೊಗರಿಕಾಯಿ, ಅವರೆಕಾಯಿ ಸೇರಿ ನಾನಾ ತರಕಾರಿಗಳ ಬೆಲೆ ಹೆಚ್ಚಳವಾಗಿದ್ದು ಜನರು ತರಕಾರಿ ಖರೀದಿಗೆ ಹಿಂದೇಟು ಹಾಕ್ತಿದ್ದಾರೆ. ಇನ್ನು ಮಾರ್ಕೆಟ್ನಲ್ಲಿ ಟೊಮೊಟೊಗೆ ಭಾರಿ ಡಿಮ್ಯಾಂಡ್ ಸೃಷ್ಟಿಯಾಗಿದ್ದು 15 ಕೆಜಿ ತೂಕದ ಒಂದು ಟೊಮೊಟೊ ಬಾಕ್ಸ್ 600 ರೂಪಾಯಿಯಿಂದ 800 ರೂಪಾಯಿಗೆ ಮಾರಾಟವಾಗ್ತಾ ಇದೆ. ಟೊಮೊಟೊ ಹೆಚ್ಚಾಗಿ ಬೆಳೆಯುವ ರಾಜ್ಯಗಳಾದ ಮಹಾರಾಷ್ಟ್ರ, ತಮಿಳುನಾಡು, ಉತ್ತರ ಪ್ರದೇಶ ಭಾಗದಲ್ಲಿ ಮಳೆ ಆಗ್ತಾ ಇರುವುದರಿಂದ ಟೊಮೊಟೊ ಉತ್ಪಾದನೆ ಕಡಿಮೆಯಾಗಿದೆ. ಹೀಗಾಗಿ ಟೊಮೊಟೊ ಬೆಲೆ 50 ರಿಂದ 60 ರೂಪಾಯಿಗೆ ಹೆಚ್ಚಳವಾಗ್ತಾ ಇದೆ. ಇನ್ನು ಸೀಸನ್ ಅಲ್ಲದಿರೋದ್ರಿಂದ ನುಗ್ಗೆಕಾಯಿ ಇಳುವರಿ ಕಡಿಮೆ ಇರೋದ್ರಿಂದ ಕೆಜಿ ನುಗ್ಗೆಕಾಯಿ ರೇಟ್ 600 ರೂಪಾಯಿಯಿಂದ 700 ರೂಪಾಯಿಗೆ ಏರಿಕೆಯಾಗಿದ್ದು ನುಗ್ಗೆಕಾಯಿ ಸಹವಾಸವೇ ಬೇಡ ಅಂತಿದ್ದಾರೆ ಜನರು. ಸದ್ಯ ಮಾರುಕಟ್ಟೆಯಲ್ಲಿ ನಾನಾ ತರಕಾರಿ ಬೆಲೆಗಳು ಹೆಚ್ಚಳವಾಗಿದ್ದು ಕೆಲವೊಂದು ತರಕಾರಿ ಬೆಲೆ ಮಾತ್ರ ಕಡಿಮೆಯಿದ್ದು ತರಕಾರಿ ಸಾರು ಮಾಡುವುದು ಸಾಕು ಅಂತಿದ್ದಾರೆ ಜನರು. ಯಾವ ತರಕಾರಿ ಬೆಲೆ ಎಷ್ಟೆಷ್ಟಿದೆ? ಇನ್ನು ಕ್ಯಾರೆಟ್ 1 ಕೆಜಿಗೆ 100 ರೂಪಾಯಿ ಇದ್ರೆ ಬೀಟ್ರೂಟ್ 1 ಕೆಜಿಗೆ 60 ರೂಪಾಯಿ ಇದೆ. ಬೀನ್ಸ್ 1 ಕೆಜಿಗೆ 85 ರೂಪಾಯಿ ಇದ್ರೆ ತೊಗರಿಕಾಯಿ 60 ರೂಪಾಯಿ ಇದೆ. ಅವರೆಕಾಯಿ 70 ರೂಪಾಯಿ ಇದ್ರೆ ಕೊನೆಯದಾಗಿ ಬೆಂಡೆಕಾಯಿ 75 ರೂಪಾಯಿ ಇದೆ. ಹಾಗೂ ಸೊಪ್ಪು ಕೆಜಿಗೆ 40 ರೂಪಾಯಿಯಿಂದ 50 ರೂಪಾಯಿ ಗಡಿ ದಾಟಿದೆ. ಇನ್ನು ಆಲೂಗೆಡ್ಡೆ, ಬದನೆಕಾಯಿ ಕೆಜಿಗೆ 30 ರೂಪಾಯಿ ಮಾತ್ರ ಇದ್ದು ಉಳಿದ ತರಕಾರಿ ರೇಟ್ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳಬಹುದಾಗಿದೆ. ಹವಾಮಾನ ವೈಪರೀತ್ಯದಿಂದಾಗಿ ತರಕಾರಿ ಬೆಲೆ ಹೆಚ್ಚಳವಾಗಿದೆ ಅಷ್ಟೇ ಅಂತಿದ್ದಾರೆ ವ್ಯಾಪಾರಿಗಳು. ಏನೂ ಇಲ್ಲ, ರೈತರು ಬೆಳೆದಿರೋ ಬೆಳೆ ಕಡಿಮೆ ಬರುತ್ತಾ ಇರೋದ್ರಿಂದ ಚಳಿಗಾಲದಲ್ಲಿ ಇಲ್ಲದಿದ್ದರೆ ಡಿಮ್ಯಾಂಡ್ ಆಗಿದೆ ಅಷ್ಟೇ. ಟೊಮೊಟೊ ಡಿಮ್ಯಾಂಡ್ ಇವಾಗ ಕೆಜಿ ಬಂದು 50-60 ನಡೀತಾ ಇದೆ. ನುಗ್ಗೆಕಾಯಿ ಕೆಜಿ ಬಂದು 600-700 ಹೋಗಿದೆ. ಇಲ್ಲೂ ಈ ಸೀಸನಲ್ಲಿ ನುಗ್ಗೆಕಾಯಿ ಬರಲ್ವಲ್ಲ, ಅದರಿಂದ ನುಗ್ಗೆಕಾಯಿ ರೇಟ್ ಜಾಸ್ತಿ ಆಗಿದೆ. ಜನ ರೇಟ್ ಜಾಸ್ತಿ ಆಗಿದಾಗ ಇವಾಗ 2 ಕೆಜಿ ತೊಗೊಳೋರು ಅರ್ಧ ಕೆಜಿ ತೊಗೊತಾ ಇದ್ದಾರೆ ಅಷ್ಟೇ. ನಮಗೆ ಏನು ಲಾಭ ಇಲ್ಲ, ರೈತರಿಗೆ ಏನು ಬಂದಿರ್ತೈತೋ ಅದನ್ನು ಮಾರ್ಕ್ ಕೊಡ್ತಾ ಇದ್ದೀವಿ. ರೈತರಿಗೆ ಬೆಳೆದಿರೋ ಬೆಳೆಗೆ ಲಾಭ ಈಗ ಕಾಣ್ತಾ ಇದ್ದಾರೆ. ಮೊನ್ನೆ ಬದನೆಕಾಯಿಯಲ್ಲಿ 60-70 ಇತ್ತು ಕೆಜಿ, ಇವಾಗ 10 ರೂಪಾಯಿ 20 ರೂಪಾಯಿ ಬಂದಿದೆ. ಬದನೆಕಾಯಿ ಕಡಿಮೆ ಆಗಿದೆ. ಮಳೆ ವೇರಿಯೇಷನಿಂದ ಎಲ್ಲ ತರಕಾರಿ ಕಮ್ಮಿ ಇದೆ. ರೈತರುಗಳೇ ಕಮ್ಮಿ ತರ್ತಾ ಇದ್ದಾರೆ. ನುಗ್ಗೆಕಾಯಿ ಅಂತೂ ಭಾಳ ರೇಟ್ ಇದೆ. 60 ರೂಪಾಯಿ, 600 ರೂಪಾಯಿ, 700 ರೂಪಾಯಿ ಕೆಜಿ ಆಗಿದೆ. ಹೋದ ಸಲಗಿಂತ ಈ ಸಲ ಕಂಪೇರ್ ಮಾಡ್ಕೊಂಡ್ರೆ ಭಾಳ ರೇಟ್ ಇದೆ. ಹಂಗಾಗಿ ಎಲ್ಲ ಮಾಲ್ ಕಮ್ಮಿ ಇದೆ. ತಮಿಳುನಾಡು ಆ ಕಡೆ ಎಲ್ಲ ಮಳೆ ಜಾಸ್ತಿ ಇದೆಯಲ್ಲ, ಆಂಧ್ರ, ತಮಿಳುನಾಡು, ಅದರಿಂದ ವೇರಿಯೇಷನ್ ಆಗಿದೆ ಟೊಮೊಟೊ ರೇಟು. ಎಲ್ಲ ಕಮ್ಮಿ ಅಷ್ಟಾಗೇನು. ಇವಾಗ 10 ಕೆಜಿ ತಗೊಂಡವರು 3 ಕೆಜಿ 4 ಕೆಜಿ ಥರ ತಗೊತಾರೆ. ಇಲ್ಲ, ನುಗ್ಗೆಕಾಯಿ ಕಮ್ಮಿ, ಭಾಳ ಕಮ್ಮಿ, ಭಾಳ ಈಗ 400 ರೂಪಾಯಿ ಕೆಜಿ, 300 ರೂಪಾಯಿ ಕೆಜಿ ಇದೆ. ನುಗ್ಗೆಕಾಯಿ ರೈತರ ಹತ್ರನೇ ಇಲ್ಲ, ನುಗ್ಗೆಕಾಯಿ ಐಟಮ್ ಇಲ್ಲ. ರೈತರ ಹತ್ರ ಇಲ್ಲದಕ್ಕೆ ಈ ಥರ ರೇಟ್ ಜಾಸ್ತಿ ಆಗಿರೋದು. ರೈತರು ಯಾವಾಗ ಜಾಸ್ತಿ ಬೆಳೀತಾರೋ ಅವಾಗ ಮಾರ್ಕೆಟ್ ಕುಸಿಯುತ್ತೆ. ಹಂಗಾಗಿ ಐಟಮೇ ಗೊತ್ತಿಲ್ವಲ್ಲ ಮೇಡಮ್, ಲಾಭ ಇಲ್ಲ, ಐಟಮೇ ಇಲ್ಲ. ಆ ಥರ ಈ ಬಜಾರ್ಗೆ 100 ಚೀಲ ನುಗ್ಗೆಕಾಯಿ 2 ಚೀಲ ಬರ್ತಾಯಿದೆ. 100 ಬ್ಯಾಗ್ಸ್ಗೆ 200 2 ಬ್ಯಾಗ್ಸ್ ಬರ್ತಾಯಿದೆ ಅಷ್ಟೇ ಐಟಮ್ಸ್.
ಒಟ್ನಲ್ಲಿ ಹವಾಮಾನ ಬದಲಾವಣೆಯಿಂದಾಗಿ ತರಕಾರಿ ಬೆಲೆ ಏರಿಕೆಯಾಗಿದ್ದು ಜನರು ತರಕಾರಿ ಕೊಳ್ಳಲು ಸ್ವಲ್ಪ ಹಿಂದೇಟನ್ನ ಹಾಕ್ತಿದ್ದಾರೆ. ಅಷ್ಟು ಕೊಟ್ಟು ತರಕಾರಿಯನ್ನ ಕೊಳ್ಳುವ ಬದಲು ಚಿಕನ್ ತಗೊಂಡು ತಿನ್ನೋಣ ಅಂತ ಕೆಲವರ ಮನಸ್ಸಿನಲ್ಲಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.